ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಸಂಡೇ ಆಯಿತು, ಹೊಲಕ್ಕೆ ಬಂದೀನಿ. ನನ್ನ ಬಳ್ಳುಳ್ಳಿ ನೋಡ್ರಿ, ಈಗ ಇದು ನೀರು ಬಿಟ್ಟಾರ. ಇನ್ನು ಮುಂದಿನ ನೀರು ಬಿಡಂಗಿಲ್ಲತ್ತ. ಇನ್ನೇನೊಂದು 2 ವರ್ಷಲೆ ಬಳ್ಳುಳ್ಳಿ ತೆಗೆದು ಬಿಡೋದು. ಈ ಕಡೆ ದಂಡಿಗೆಲ್ಲ ಉಳ್ಳಾಡಿ ಹಚ್ಚಾರ. ನಾನು 5 ಮಡಿ ಅದಾವು, ಬೇಕಾದು ಎಲ್ಲ ಅವರು ಅದಾವು. ಬಳ್ಳುಳ್ಳಿ ದಮ್ಮ ಆಗ್ಯಾವು. ನೆನೆ ನೀರು ಬಿಟ್ಟಾಗ ಸ್ವಲ್ಪ ಒಣಗೈತಿಗ. ಇಲ್ಲಿ ಈ ಕಡೆಲ್ಲ ಈಗ ಕಡಲೆ ಇದೆಲ್ಲ ಒಣಗೈತಿ. ಈಗ ಇವೆಲ್ಲ ಅವರು ಅದ ಒಂದು 10 ಮಡಿ. ಇವೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಇವು. ಕಡಲಿಲ್ಲ ಒಣಗೈತಿ. ಗೊಂಜಾಳ ತೆಗೆದಿಲ್ಲ ಅವ್ರ ಪಾಲಕ್ ಐತಿ. ಇಲ್ಲಿ ನಾವೊಂದು ಮಡಿ ತಂದು ಬೋಳು ಹಚ್ಚಿದ್ದ ಎಲ್ಲಿದ್ದು ನೋಡ್ರಿ. ಸ್ವಲ್ಪ ಪುಂಡಿ ಪಲ್ಯನೂ ಒಗ್ದಾರು. ಹೋಗೋ ಸ್ವಲ್ಪ ಪುಂಡಿ ಪಲ್ಯ ಹರ್ಕೋದು ಕಿತ್ಕೋತೀನಿ. ಪುಂಡಿ ಪಲ್ಯ ಮೂಲಂಗಿನ ಆಗ್ಯಾವು, ಮೂಲಂಗಿನ ಹರ್ಕೋತಾನು. ಆಮೇಲೆ ಉಳ್ಳಾಗಡ್ಡಿ ಏನು ನೋಡಿ ಫ್ರೆಂಡ್ಸ್, ಬೋಚಿ ಗಿಡ ಹಾಕಿನಿಲ್ಲ. ಬೋಚಿಕಾಯಿ ಗಿಡ ಇಷ್ಟು ಆಗ್ಯಾವು, ಸಣ್ಣ ಆಗ್ಯಾವು, ಕಾಯಿ ಆಗ್ಯಾವು. ಒಂದೊಂದು ಕಾಯಿ ಆಗ್ಯಾವ. ಈಗ ಎಲ್ಲ ಹಾಕಿನ ಕರೆ ಅವಾಗ ಥಂಡಿಗೆ ಎಲ್ಲ ಬಾದಾಗಿ ಹೋಗ್ಯಾವು. ಸೌತೆಕಾಯಿ ಹಾಕೀನಿ, ಮೂಲಂಗಿ ಹಾಕೀನಿ. ಮೂಲಂಗಿ ಎಷ್ಟು ಅದ ನಟ್ಯಾವು. ಇವೆಲ್ಲ ಬೀಸಿಗೆ ಉಳ್ಳಾಗಡ್ಡಿ. ಎಲ್ಲ ಉಳ್ಳಾಗಡ್ಡಿಲಿ ಉಳ್ಳಾಗಡ್ಡಿ ಕಿತ್ತಾರೆ ಇವ್ರೆ. ಬೋಚಿಕಾಯಿ ಒಂದು 4 ಬೋಚಿಕಾಯಿ ಹರ್ಕೋತಾರೆ ಅಷ್ಟೇ. ಆಮೇಲೆ ಬದ್ನಿಕಾಯಿ ಇಲ್ಲಾಗೆ ನೋಡ್ತಾನೆ. ಇದು ನಮ್ಮ ಮನೆಗೆ ಏನಾದ್ರು ಬದ್ನಿಕಾಯಿ ಗಿಡ ಅದಾವೆ, ಸ್ವಲ್ಪ ಹರ್ಕೋತಾನೆ. ಬಿಸಿಲೊಂದು ಭಾಳ ಐತಿ. ಈಗ ಹೊಲ್ದಾಗ ಬಂದೇನಿ. ಬದ್ನಿಕಾಯಿ ಅದ ನೋಡ್ತಾನೆ, ಹರ್ಕೊಂಡು ಹೋಗೋ ಮುಂದೆ ಕಾಣಿಸುತ್ತೆ. ಇಲ್ಲ ಸ್ವಲ್ಪ ಏನು ನೋಡ್ತಾನೆ, ಅಲ್ಲಿ ಸ್ವಲ್ಪ ಸುರ್ಗಾಕಿ ತೊಗೊಂಬರ್ತಾನೆ. ಇದು ನಮ್ಮ ರೂಪಾಯಿಗಳ್ದ ಬೆಳ್ಳುಳ್ಳಿ. ಇವ್ರದ್ದೊಂದು 10 ಮಡಿ ಐತಿ. ಇಲ್ಲಿ ಬಪ್ಪಕಾಯಿ ಹಣ್ಣಿಗ್ಯಾವ ನೋಡ್ತೀನಿ, ಹರ್ಕೋತ ಮುಂದೆ 3 ಕಾಯಿ ಹಣ್ಣಿಗ್ಯಾವು. ಬಿಸಿಲೊಂದು ಭಾಳ ಐತಿ. ಟೈಮಿಗೆ 2 ಐತಿ. 4 ಗಂಟೆಗೆ ಬಸ್ ಐತಿ. ಜಲ್ದಿ ಹೋಗಬೇಕು. ಈಗ ನಮ್ಮ ರೂಪಾಯಿ ಬದ್ನಿ ಗಿಡ ಐತಿ. ಒಂದು 4 ಬದ್ನಿಕಾಯಿ ಹರ್ಕೋತಾನೆ. ಇಲ್ಲೊಂದು ಸ್ವಲ್ಪ ಸುಲ್ಗಾಯಿ ಐತಿ. ಇದೊಂದು ಸ್ವಲ್ಪ ಸುಲ್ಗಾಯಿ ಕೂತ್ಕೋತಾನೆ. ಲೆಟ್ಸ್ ಗೋ. ಇಲ್ಲಿ ಬದ್ನಿಕಾಯಿ ಅವು, ಬದ್ನಿಕಾಯಿ ಹರ್ಕೋಬೇಕತ್ತನ ನೋಡಿರಿ. ಕರಿ ಬದ್ನಿಕಾಯಿ ಅದಾವೆ. ಒಂದೊಂದು ಗಿಡಕ್ಕೆ ಎಷ್ಟು ಐತೆವು. ಸಣ್ಣ ಭಾಳ ಅದಾವ. ಸ್ವಲ್ಪ ಎಲ್ಲರೂ ದೊಡ್ಡದಿದ್ದ ಹರ್ಕೋತಿಂದು ಇದ್ದಿದ್ದು ಸಾಂದ ಐತಿ. ಭಾಳ ಸಣ್ಣ ಆತವ. ಸ್ವಲ್ಪ ದೊಡ್ಡದಾದ್ರೆ
ಚಲೋ ನನಗೊಂದು 2 ದಿವಸ ಇಟ್ಟು ಮಾಡ್ತೀನಿ ಆಗ್ತದೆ ಚಲೋ ಆಗ್ತೈತಿ. ಇಲ್ಲೊಂದು ಸ್ವಲ್ಪ ದಮ್ ಐತಿದೆ, ಎಷ್ಟೈತಿದೆ ಇನ್ನೊಂದು 2 ಆದ್ರೆ ಸಾಕು. ಇಲ್ಲೊಂದು ಐತಿ, ಇಲ್ಲೊಂದು ದಮ್ ಐತಿ. ಇಲ್ಲ ಒಂದು ಹಂದಿ ಐತಿ. ಓಮ ಮುಳ್ಸಿರ್ತ ಬದ್ದೆ. ಆಹಾ, ಮುಳ್ಳು ಭಾಳ ಕೆಟ್ಟದವು, ಮುಳ್ಳು ಚುಚ್ಚಾಕತ್ತಾವು ಕೈ. ಆಹಾ ಹಾ ಹಾ, 2-3 ಚುಚ್ಚಿದೀಗ. ಗಿಡ ಕೈ ಹಚ್ಚಿರಿ ಸಾಕು, ಮುಳ್ಳು ಅದಾವೆ ಭಾಳ. ಕೈ ಎಳ್ಗಾಡ್ಸಕ್ಕೆ ಬರ್ವತ್ತು ಮುಳ್ಳು, ಅಷ್ಟು ಅದಾವೆ. ಇಲ್ಲೊಂದು 2 ಅದಾವೆ, ಕರೆ ಭಾಳ ಸಣ್ಣ ಅದಾವ ಇವ. ಇಷ್ಟು ಅದ ಇವ, ಮತ್ತು ಇಲ್ಲಿ ದಪ್ಪ ಅದಾವೆ. ಗಿಡ ಹೊಳ್ಸಕ್ಕೆ ಬರ್ವತ್ತು ಅಷ್ಟು. ಇಲ್ಲಿ ಅಲಸಂದಿ ಕಾಯಿ ಇದಾವೆ, ಕಾಯಿ ಒಂದು ಸ್ವಲ್ಪ ಹಾಕ್ಕೋಬೇಕು. ಇದು ಕಾಳು ಮಾಡಿ ಸಾಂಬಾರು ಮಾಡ್ರೆ ಮಸ್ತ್ ಆಗ್ತೈತಿ. ಇವು ಬದ್ನಿಕಾಯಿ ಹೂವಿನ ಗಿಡ ಅದಾವು, ಕೈ ಹಚ್ಚಿರಿ ಸಾಕು ಚುಚ್ಚದಾವು. ಸ್ವಲ್ಪ ಹಸಿನ ಕಾಳಿಗೆ ಪಲ್ಯ ಮಾಡೋಕೆ ಆಯ್ತು. ಕಾಯಿಪಲ್ಲೆ ತೊಗೊಂಬಂದೇನಿ ಇವತ್ತು, ರವಿವಾರದ್ದು ಪೇಟೆಗೆ ಹೋಗಿ ಬಂದೇನಿ. ಈಗ ಕಾಯಿಪಲ್ಲೆ ತಂದೇನಿ, ಹೊಲಕ್ಕೆ ಬಂದೆ ಅಂತೇಳಿ ಇಷ್ಟು ಕಾಯಿ ಹರ್ಕೊಂಡೀನಿ. ಈಗ ಇಷ್ಟು ಹರ್ಕೊಂಡಿನ ಕಾಯಿ ಸಾಕು. ಇಷ್ಟ ಇನ್ನೂ ಹುಡ್ಕೋದಿಲ್ಲ, ಇಳಿಯೋದವು ಭಾಳ. ಇಷ್ಟು 4 ಬದ್ನಿಕಾಯಿ ಸಿಕ್ಕಾವು ಇಲ್ಲಿ. ಇವತ್ತು ಮಾರ್ಕೆಟ್ನಾಗ 30 ರೂಪಾಯಿ ಅರ್ಧ ಕೆಜಿ ಇದ್ದು ಬದ್ನಿಕಾಯಿ. ಕೇಳಿದ್ನಿ, ಹೆಂಗದು ತೋಟಕ್ಕೆ ಹೋಗಿದ್ದೀನಿ ತರ್ಬೇಕಂತ ಬಿಟ್ಟೇನಿ. ನೋಡಿರಿ, ಒಂದು ಬದ್ನಿಕಾಯಿ ಇಷ್ಟು ದೊಡ್ಡಾಗೈತಿ, ಹುಳುಕಾಗೈತಿ. ಹುಳುಕಿ ಯಾಕಾಗ್ತಾವೆ ಅಂದ್ರೆ ಔಷಧಿ ಹಾಕ್ಲಿಕ್ಕೆ ಹುಳುಕಾಗ್ತಾವೆ. ಔಷಧಕ್ಕೂ ಜಾಸ್ತಿ ಹೊಡಿತಾರೆ, ಹುಳುಕಾಗಂಗಿಲ್ಲ. ಆ್ಯಕ್ಚುಲಿ ಔಷಧಿ ಹೊಡ್ಲಿಕ್ಕೆ ತಿಂದ್ರೂ ತೋಡಿಸ್ತೈತಿ, ಹುಳುಕಾದ್ದು ಸ್ವಲ್ಪ ಹುಳುಕು ತೆಗೆದು ತಿಂದ್ರೂ ನಡಿತೈತಿ. ಪೋಚಕಾಯಿ ಅವು ಒಂದು ಗಿಡದಾಗ ಒಂದು 2 ಅದಾವೆ. ಹರಿಬೇಕಾದ್ರೆ ಭಾಳ ಲೇಟ್ ಆಗ್ತೈತಿದೆ. ಆದರೂ 50 ರೂಪಾಯಿ ಪಾವು ಕೆಜಿ ಇದಾವೆ. ಡಬ್ಬೆ ಕಟ್ಕೊಂಡು ಹೋಗಕ್ಕೆ ಬರ್ತೈತಿ. ಒಂದು ಸ್ವಲ್ಪ ಇಷ್ಟದ ನೋಡ್ರಿ, ಒಂದು ಗಿಡಕ್ಕೆ ಒಂದು 4 ಅದಾವೆ. ಅಷ್ಟು ಹರ್ಕೋಬೇಕೀಗ. ನೋಡಿ, ಕಬ್ಬಿನಾಗ ಮೆಣಸಿಕಾಯಿ ಅವು ಎಷ್ಟೊಂದು 4 ಹರ್ಕೊಂಡಿನಿ. ಈಗ ಇನ್ನೊಂದು 4 ಹರ್ಕೋಬೇಕಂತೇಳಿ ಕೊಡಕತ್ತೀನಿ. ಕಬ್ಬೊಂದು ಕೊಡಕತ್ತದ ಭಾಳ. ನಾವು ಗಿಡಗಳ್ದ ಇಲ್ಲಿ ಇದೊಂದು ಗಿಡ ಐತಿ. ಇವೆಷ್ಟು ಹರ್ಕೋಬೇಕೀಗ.